ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಷ್ಮಾ ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಣಗಿದ ಮೀನು ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಒಣಗಿದ ಮೀನು ಸಾರು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಸ್ವಲ್ಪ ಒಣಗಿದ ಮೀನನ್ನು ಕ್ಲೀನ್ ಮಾಡಿ ತೊಳೆದು ತೊಗೊಂಡಿದ್ದೀನಿ. 2 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕೋತೀನಿ. ಒಂದು ಟೊಮೆಟೊ ಹಾಕೋತೀನಿ, ಒಂದು ಈರುಳ್ಳಿ ಹಾಕೋತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ, ಸ್ವಲ್ಪ ಜೀರಿಗೆ ಹಾಕೋತೀನಿ, ಸ್ವಲ್ಪ ಅರಿಶಿಣ ಹಾಕೋತೀನಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋತೀನಿ, ಸ್ವಲ್ಪ ಹುಣಸೆ ಹುಳಿ ಹಾಕೋತೀನಿ, 1.5 ಸ್ಪೂನ್ ಖಾರದ ಹುಡಿ ಹಾಕೋತೀನಿ, ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತೀನಿ, ಚೂರು ನೀರು ಹಾಕೊಂಡು ನುಣ್ಣಗೆ ರುಬ್ಕೋತೀನಿ. ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋಕ್ಕೆ ಮಡಗಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ. ಈಗ ಇದಕ್ಕೊಂದು ಈರುಳ್ಳಿ ಹಾಕೊಳ್ಳೋಣ. ಇವಾಗ ಇದಕ್ಕೊಂದು ಟೊಮೆಟೊ ಹಾಕೋತೀನಿ. ಟೊಮೆಟೊ ಬೆಂದಿದೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ. ಅದೇ ಜಾರಿಗೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಒಯ್ಕೊಳ್ಳೋಣ. ಇಷ್ಟು ನೀರನ್ನು ಒಯ್ಕೊಂಡಿದ್ದೀನಿ. ಇಷ್ಟು ಅದದಲ್ಲಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಸಾರು ಕುದೀತಿದೆ. ಇವಾಗ ಇದಕ್ಕೆ ಮೀನು ಹಾಕ್ಕೊಳ್ಳೋಣ. ಇವಾಗ ಇದೊಂದು ಕುದಿ ಬರಲಿ. ಚೆನ್ನಾಗಿ ಕುದೀತಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಒಣಗಿದ ಮೀನು ಸಾರು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ.